ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್. ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾ ಬೆಂಕಿ ಉಂಡೆಯಾಗ್ತಾ ಇದೆ. ಇನ್ನೊಂದು ದಾಳಿಯಾಗಿದೆ. ಬಾಂಗ್ಲಾದಲ್ಲಿ ಹಿಂಸಾಚಾರ ನಿಲ್ತಾ ಇಲ್ಲ. ಉಸ್ಮಾನ್ ಹದಿ ಹತ್ಯೆ ಬೆಂಕಿನೂ ಆರಿಲ್ಲ. ಆಗಲೇ ಮತ್ತೊಂದು ಹೈ ಪ್ರೊಫೈಲ್ ಶೂಟ್ಔಟ್ ಆಗಿದೆ. ಬಾಂಗ್ಲಾದ ಮತ್ತೊಬ್ಬ ಯುವ ನಾಯಕ, ನ್ಯಾಷನಲ್ ಸಿಟಿಜನ್ ಪಾರ್ಟಿ ಎನ್ಸಿಪಿಯ ಹಿರಿಯ ಲೀಡರ್ ಮೊಹಮ್ಮದ್ ಮತಾಲೆಬ್ ಸಿಕ್ದಾರ್, 42 ವರ್ಷ, ಆತನ ಮೇಲೆ ಅಪರಿಚಿತ ಬಂದೂಕುದಾರಿಗಳು ಫೈರ್ ಮಾಡಿದ್ದಾರೆ. ಈತ ಅಲ್ಲಿನ ಎನ್ಸಿಪಿಯ ಕಾರ್ಮಿಕ ಘಟಕ ಜತಿಯ ಶ್ರಮಿಕ್ ಶಕ್ತಿ ಸಂಘಟನೆಯ ಪ್ರಮುಖ ನಾಯಕ ಮತ್ತು ಖುಲ್ನಾ ವಿಭಾಗೀಯ ಸಂಚಾಲಕ ಕೂಡ ಹೌದು. ಘಟನೆ ಆಗಿರೋದು ಸೋಮವಾರ ಬೆಳಗ್ಗೆ ಸುಮಾರು 11:45ಕ್ಕೆ ಖುಲ್ನಾದ ಸೋನಾದಂಗ್ ಏರಿಯಾದಲ್ಲಿರೋ ಅವರ ಮನೆಗೆ ನುಗ್ಗಿ ನೇರವಾಗಿ ಗುಂಡು ಹಾರಿಸಲಾಗಿದೆ. ಅವರ ತಲೆಯ ಭಾಗಕ್ಕೇನೆ ಎಡಭಾಗಕ್ಕೆ ಗುಂಡು ತಗುಲಿದ್ದು, ಖುಲ್ನಾ ಮೆಡಿಕಲ್ ಕಾಲೇಜಿನಲ್ಲಿ ಸಾವು ಬದುಕಿನ ನಡುವೆ ಆತ ಹೋರಾಡ್ತಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ, ಸಿಕ್ದರ್ ಖುಲ್ನಾದಲ್ಲಿ ಶೀಘ್ರದಲ್ಲೇ ನಡೀಬೇಕಾಗಿದ್ದ ದೊಡ್ಡದೊಂದು ಕಾರ್ಮಿಕರ ರ್ಯಾಲಿಯನ್ನ ಆಯೋಜನೆ ಮಾಡ್ತಾ ಇದ್ರು. ಈ ರ್ಯಾಲಿ ತಡೆಯೋಕೆ ಯಾರಾದರೂ ಕೆಲಸ ಮಾಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಒಟ್ಟಿನಲ್ಲಿ ಬಾಂಗ್ಲಾದಲ್ಲಿ ಈಗ ಟಾರ್ಗೆಟೆಡ್ ದಾಳಿಗಳು ನಡೀತಿದೆ. ಮೊನ್ನೆ ಉಸ್ಮಾನ್ ಹದಿ, ಈಗ ಸಿಕ್ದಾರ್. ಹೀಗೆ ಹಸೀನಾ ವಿರೋಧಿ ದಂಗೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವ್ರನ್ನ ಒಬ್ಬೊಬ್ಬರನ್ನಾಗಿ ಈಗ ಹುಡುಕಿ ಹೊಡೆಯಲಾಗ್ತಾ ಇದೆ. ಬಾಂಗ್ಲಾದಲ್ಲಿ ಇಡೀ ದೇಶದಲ್ಲಿ ಮತ್ತೆ ದೊಡ್ಡ ಪ್ರಮಾಣದ ಅಶಾಂತಿ ಭುಗಿಲೆದ್ದು ಇಡೀ ಬಾಂಗ್ಲಾ ಬೆಂಕಿಯುಂಡೆಯಾಗೋ ಆತಂಕ ಈಗ ಅಲ್ಲಿ ಮನೆ ಮಾಡಿದೆ. ಇನ್ನು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಿರೋ ಸರಣಿ ದಾಳಿ ನೋಡಿ ಇಡೀ ದೇಶ ಕುದಿತಾ ಇದೆ. ಇದರ ನಡುವೆ ಈಗ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಬಾಂಗ್ಲಾ ವಿಚಾರವಾಗಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಏನಾದರೂ ಮಾಡಬೇಕು ಅಂದಿದ್ದಾರೆ. ಬಾಂಗ್ಲಾದಲ್ಲಿ ಸದ್ಯ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ತುಂಬಾನೇ ಡೇಂಜರಸ್ ಆಗಿದೆ. ಎಷ್ಟೇ ಕಷ್ಟ ಆದರೂ ಕೂಡ ಅಲ್ಲಿರೋ ಹಿಂದೂಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕೆ ಒಗ್ಗಟ್ಟಾಗಿ ನಿಲ್ಲಬೇಕು. ಅಷ್ಟೇ ಅಲ್ಲ, ಈ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಜಗತ್ತಿನ ಮೂಲೆ ಮೂಲೆಯಲ್ಲಿರೋ ಹಿಂದೂಗಳೆಲ್ಲರೂ ಕೂಡ ನಾವು ಸಹಾಯ ಮಾಡಬೇಕು ಅಂತ ಮೋಹನ್ ಭಾಗವತ್ ಅವರು ಕರೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಾಂಗ್ಲಾದಲ್ಲಿನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಬಗ್ಗೆ ಭಾರತ ಸರ್ಕಾರ ಸೀರಿಯಸ್ ಆಗಿ ಗಮನ ಹರಿಸಬೇಕು. ಸಂಘದ ಕಡೆಯಿಂದ ನಾವು ಎಷ್ಟಾಗುತ್ತೋ ಸಹಾಯ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಕೂಡ ಆಲ್ರೆಡಿ ಕೆಲಸ ಶುರು ಮಾಡಿರಬಹುದು. ಕೆಲವು ವಿಚಾರಗಳು ಬಹಿರಂಗಗೊಂಡಿವೆ. ಆದರೆ ಇನ್ನು ಕೆಲವು ರಕ್ಷಣಾ ವಿಚಾರಗಳನ್ನ, ಸ್ಟ್ರಾಟಜಿಕ್ ಮೂವ್ಸ್ ಅನ್ನ ಬಹಿರಂಗಪಡಿಸಕ್ಕಾಗಲ್ಲ ಅಂತ ಭಾಗವತ್ ಮಾರ್ಮಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಕಡೆ ಬಾಂಗ್ಲಾದಲ್ಲಿ ವಿದ್ಯಾರ್ಥಿ ನಾಯಕ ಉಸ್ಮಾನ್ ಹದಿ ಹತ್ಯೆ ಕೇಸ್ನಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಈ ದಾಳಿಯಲ್ಲಿ ಫೈಜಲ್ ಕರೀಂ ಮಸೂದ್ ಅನ್ನೋನೇ ಮುಖ್ಯವಾಗಿ ಆರೋಪಿ ಅಂತ ತನಿಖಾಧಿಕಾರಿಗಳು ಈಗ ಕನ್ಫರ್ಮ್ ಮಾಡಿದ್ದಾರೆ. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಎಚ್ಚೆತ್ತುಕೊಂಡಿರುವ ಬಾಂಗ್ಲಾ ಕೋರ್ಟ್ ಈ ಫೈಜಲ್ ಮತ್ತು ಆತನ ಗ್ಯಾಂಗ್ ಬಾಂಗ್ಲಾದಿಂದ ಹೊರಗೆ ಹಾರದಂತೆ ನಿರ್ಬಂಧ ವಿಧಿಸಿದ್ದಾರೆ. ಢಾಕಾ ಪೊಲೀಸರು ಕೂಡ ಆರೋಪಿಗಳ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇನ್ನು ಈ ಮೇನ್ ಆರೋಪಿ ಫೈಜಲ್ ಸದ್ಯ ಬಾಂಗ್ಲಾದಲ್ಲೇ ಎಲ್ಲೋ ಅವಿತು ಕುಳಿತುಕೊಂಡಿದ್ದಾನೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋಕೆ ಆಗಾಗ ತನ್ನ ಅಡಗುದಾಣಗಳನ್ನ ಚೇಂಜ್ ಮಾಡ್ತಾ ಇದ್ದಾನೆ. ಆತನನ್ನ ಹಿಡಿಯೋಕೆ ಅಂತಾನೆ ಈಗ ಸ್ಪೆಷಲ್ ಟೀಮ್ ಗಳನ್ನ ಇಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಡಿಸೆಂಬರ್ 12ನೇ ತಾರೀಕು ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ದಾಳಿಕೋರರು ಉಸ್ಮಾನ್ ಮೇಲೆ ಗುಂಡು ಹಾರಿಸಿ ಪರಾರಿಯಾಗಿದ್ರು. ಗಂಭೀರ ಗಾಯಗೊಂಡಿದ್ದ ಉಸ್ಮಾನ್ ಆಸ್ಪತ್ರೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದ. ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಮೂಲಭೂತವಾದಿಗಳ ಕೈಯಿಂದ ದೀಪು ಚಂದ್ರದಾಸ್ ಅನ್ನೋ ವ್ಯಕ್ತಿ ಕ್ರೂರವಾಗಿ ಹತ್ಯೆಗೀಡಾಗಿದ್ರು. ಇದನ್ನ ಸೀರಿಯಸ್ ಆಗಿ ತಗೊಂಡ ಭಾರತ ಮೊದಲು ಅಲ್ಪಸಂಖ್ಯಾತರ ರಕ್ಷಣೆ ಮಾಡಿ ಇಂತಹ ದಾಳಿಗಳನ್ನು ನಿಲ್ಲಿಸಿ ಅಂತ ಬಾಂಗ್ಲಾಗೆ ಖಡಕ್ ಆಗಿ ಹೇಳಿತ್ತು. ಇದಕ್ಕೀಗ ಬಾಂಗ್ಲಾ ಸರ್ಕಾರ ಇಂಥ ಉಡಾಫೆ ಉತ್ತರವನ್ನ ಕೊಟ್ಟಿದೆ ನೋಡಿ. ಹಿಂದೂ ಸಮುದಾಯದ ಮೇಲಿನ ದಾಳಿ, ಹಲ್ಲೆ, ಅದನ್ನ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿದ್ದಾರೆ. ಸುಳ್ಳು ಸುದ್ದಿ ಇದು ಅಂತ ಹೇಳಿದ್ದಾರೆ. ಪ್ರತ್ಯೇಕ ಸಣ್ಣ ಘಟನೆ ಅಷ್ಟೇ ಇದು ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಶಂಕಿತರನ್ನ ಅರೆಸ್ಟ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ದಕ್ಷಿಣ ಏಷ್ಯಾದ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮ ಬಾಂಗ್ಲಾದಲ್ಲೇ ಧರ್ಮಗಳ ನಡುವಿನ ಬಾಂಧವ್ಯ ತುಂಬ ಚೆನ್ನಾಗಿದೆ. ಇಂಟರ್ ಕಮ್ಯುನಲ್ ಹಾರ್ಮೋನಿ ಅಂತ ಬಾಂಗ್ಲಾ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಇದೆಲ್ಲದರ ಮಧ್ಯೆ ಭಾರತದಲ್ಲಿ ಕೂತಿರೋ ಶೇಖ್ ಹಸೀನಾ ಕೂಡ ಸುಮ್ಮನೆ ಕೂತಿಲ್ಲ. ಉಸ್ಮಾನ್ ಹದಿ ಹತ್ಯೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಯುಎಸ್ ಆಡಳಿತದಲ್ಲಿ ಕ್ರೈಮ್ ಮತ್ತು ಕಾನೂನು ಬಾಹಿರ ಕೃತ್ಯಗಳು ಮಿತಿ ಮೀರಿವೆ. ಇದರಿಂದ ಬಾಂಗ್ಲಾ ಒಳಗಡೆ ಅಷ್ಟೇ ಅಲ್ಲ, ಭಾರತದಂತಹ ನೆರೆ ರಾಷ್ಟ್ರಗಳೊಂದಿಗೂ ಕೂಡ ಸಂಬಂಧ ಹಾಳು ಮಾಡ್ಕೊಳ್ತಾ ಇದೆ ಅಂತ ಯುಎಸ್ ವಿರುದ್ಧ ಗುಡುಗಿದ್ದಾರೆ. ಈಗ ಪಾಕಿಸ್ತಾನದ ಕಡೆಗೆ ಬರೋಣ. ಅಲ್ಲಿ ಮತ್ತೊಂದು ಸಿವಿಲ್ ವಾರ್ ಅಥವಾ ದಂಗೆ ನಡೆಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಜೈಲಲ್ಲಿರೋ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಎಲ್ಲರೂ ಬೀದಿಗಿಳಿದು ಪ್ರತಿಭಟಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಈ ಕರೆ ಬೆನ್ನಲ್ಲೇ ಪಾಕಿಸ್ತಾನ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಇಮ್ರಾನ್ ಖಾನ್ರ ಬೆಂಬಲಿಗರು ರಾವಲ್ಪಿಂಡಿಯ ಲಿಯಾಕತ್ ಬಾಗ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸೋ ಪ್ಲಾನ್ ಹಾಕೊಂಡಿದ್ದಾರೆ. ಇದನ್ನ ತಡೆಯೋಕೆ ಅಲ್ಲಿನ ಸರ್ಕಾರ ಹೆವಿ ಭದ್ರತೆಯನ್ನ, ಅಂದ್ರೆ ಬೆಚ್ಚಿ ಬೀಳಬೇಕು ನೋಡಿದ್ರೆ ಆ ಲೆವೆಲ್ಗೆ ಪೊಲೀಸರನ್ನ ಇಳಿಸಿದ್ದಾರೆ. ರಾವಲ್ಪಿಂಡಿಯಾದ್ಯಂತ 1300ಕ್ಕೂ ಅಧಿಕ ಪೊಲೀಸರನ್ನ ಹಾಕಲಾಗಿದೆ. ಇದರಲ್ಲಿ 2 SP, 7 DSP, 29 ಇನ್ಸ್ಪೆಕ್ಟರ್ಸ್, 92 ಆಫೀಸರ್ಸ್ ಮತ್ತು 340 ಜನ ಕಾನ್ಸ್ಟೇಬಲ್ಸ್ ಫೀಲ್ಡ್ಗೆ ಇಳಿದಿದ್ದಾರೆ. ಇದು ಸಾಲದು ಅಂತ 7 ಎಲಿಟ್ ಕಮಾಂಡೋ ಯೂನಿಟ್ಸ್
22 ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಮತ್ತು ಗಲಭೆ ಕಂಟ್ರೋಲ್ ಮಾಡೋಕೆ ಅಂತಾನೆ ಇರೋ ಆಂಟಿ ರಾಯ್ಟಿಂಗ್ ವಿಂಗ್ ನ 400 ಮೆಂಬರ್ಸ್ ನ ರೆಡಿ ಮಾಡಿಡಲಾಗಿದೆ. ಸಿಟಿಯಲ್ಲಿ ಒಟ್ಟು 32 ಕಡೆ ಚೆಕ್ ಪೋಸ್ಟ್ ಗಳನ್ನ ಹಾಕಿ ತಪಾಸಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ದೊಡ್ಡ ಗಲಭೆ ನಡೆದ್ರೆ ರಬ್ಬರ್ ಗುಂಡು ಮತ್ತು ಅಶ್ರುವಾಯು ಟಿಯರ್ ಗ್ಯಾಸ್ ಅನ್ನ ಪ್ರಯೋಗ ಮಾಡೋಕ್ಕೂ ಕೂಡ ತಯಾರಾಗಿದ್ದಾರೆ. ಒಟ್ಟಿನಲ್ಲಿ ರಾವಲ್ಪಿಂಡಿ ಈಗ ಪೊಲೀಸ್ ಭದ್ರಕೋಟೆಯಾಗಿ ಕಾಣಿಸ್ತಾ ಇದೆ. ಅಂದಹಾಗೆ ಇಮ್ರಾನ್ ಖಾನ್ ಮತ್ತವರ ಪತ್ನಿ ಬುಷ್ರಾ ಬಿಬಿಗೆ 17 ವರ್ಷಗಳ ಜೈಲು ಶಿಕ್ಷೆ ಅಂತ ಇನ್ನೊಂದು ಕೇಸಲ್ಲೂ ಕೂಡ ಸೌದಿ ಗಿಫ್ಟ್ ಕೇಸ್ನಲ್ಲಿ ತೋಷ್ಖಾನಾ ಕೇಸ್ನಲ್ಲಿ ಅವರಿಗೆ ಘೋಷಿಸಲಾಗಿತ್ತು. ಮುನಿರಾ ಅಂಡ್ ಗ್ಯಾಂಗ್ ಒಂದಾದ್ಮೇಲೆ ಒಂದು ಕೇಸ್ ಹಾಕಿ ಇಮ್ರಾನ್ ಖಾನ್ ಜೀವನ ಜೈಲಲ್ಲೇ ಮುಗಿಬೇಕು, ಅಲ್ಲೇ ಸಾಯ್ಬೇಕು, ಅವರು ಆ ರೀತಿ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರೋ ಇಮ್ರಾನ್ ಜೈಲಿಂದಲೇ ಹೋರಾಟ ಮಾಡಿ ಅಂತ ಬೆಂಬಲಿಗರಿಗೆ ಆರ್ಡರ್ ಮಾಡಿದ್ದಾರೆ. ಸೊ ಪಾಕ್ನಲ್ಲಿ ಮತ್ತೆ ದೊಡ್ಡ ಪ್ರಮಾಣದ ಅಶಾಂತಿ ಗ್ಯಾರಂಟಿ. ಇನ್ನು ಸ್ನೇಹಿತರೆ, ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಇನ್ನೊಂದ್ ಕಡೆ ಪಾಕ್ನ ಆರ್ಮಿ ಚೀಫ್ ಆಸಿಮ್ ಮುನೀರಾ ಒಂದು ಹೊಸ ಕಾಮಿಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಭಾರತ ಆಪರೇಷನ್ ಸಿಂಧೂರ್ ಮಾಡಿತ್ತಲ್ಲ, ಅದಕ್ಕೆ ಪ್ರತಿಯಾಗಿ ಪಾಕ್ ಬುನಿಯನ್ ಅಲ್ಲು ಮುರ್ಸೂಸ್ ಅಂತ ಏನು ಮಾಡಿತ್ತಲ್ಲ, ಅದರಲ್ಲಿ ಈಗ ಪಾಕಿಸ್ತಾನಕ್ಕೆ ಆ ಕದನದಲ್ಲಿ ಹೆಲ್ಪ್ ಮಾಡಿರೋದು ಅವರ ಸೇನೆ ಅಲ್ಲ, ಬದಲಿಗೆ ದೇವರು ಬಂದು ಫೈಟ್ ಮಾಡಿದ್ರು ಅಂತ, ಅವರು ಬಂದು ಹೆಲ್ಪ್ ಮಾಡಿದ್ರು ಅಂತ. ಭಾರತದ ವಿರುದ್ಧ ಪಾಕಿಸ್ತಾನ ಸೋಲೋ ಟೈಮ್ನಲ್ಲಿ ನಮಗೆ ಡಿವೈನ್ ಹೆಲ್ಪ್ ಸಿಕ್ತು, ದೇವರು ಮಧ್ಯ ಬಂದು ಆ ಕದನದಲ್ಲಿ ಇಂಟರ್ಫಿಯರ್ ಮಾಡಿದ್ರು, ಕಾಪಾಡಿದ್ರು, ಇದೆಲ್ಲ ನಮಗೆ ಫೀಲ್ ಆಯ್ತು ನಮಗೆ ಆಕ್ಚುಲಿ ಅಂತ ಮುನೀರ್ ಅಲೌಕಿಕವಾದ ಭಾಷಣವನ್ನ ಬಿಗಿದ್ದಾನೆ. ಉಗ್ರರನ್ನ ಸಾಕೋ ಇವರಿಗೆ ದೇವರು ಹೆಲ್ಪ್ ಮಾಡಿದ್ರಂತೆ. ಯೋಚನೆ ಮಾಡಿ. ಹಾಗಾದ್ರೆ ಈಗ ನಾವು ಕೇಳೋ ಪ್ರಶ್ನೆ ಯಾವಾಗ ಲಾಸ್ಟ್ ಟೈಮ್ ಕೂಡ ಕೇಳಿದ್ವಿ, ಅಫ್ಘಾನಿಸ್ತಾನ್ ಮತ್ತೆ ಇವ್ರು ಹೊಡೆದಾಡ್ತಿದಾರಲ್ಲ ತಾಲಿಬಾನ್ ಮತ್ತೆ ಪಾಕಿಸ್ತಾನದವರು, ಆವಾಗ ದೇವ್ರು ಯಾರಿಗೆ ಹೆಲ್ಪ್ ಮಾಡ್ತಾರೆ, ಹೇಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿಗಿರೋದು ಮುಖ್ಯವಾಗಿ. ಯಾಕಂದ್ರೆ ತಾಲಿಬಾನ್ ಅವರ ಪ್ರಕಾರ ಪಾಕಿಸ್ತಾನದವರು ಪ್ರಯೋಜನನೇ ಇಲ್ಲ, ಅವ್ರು ಕರೆಕ್ಟಾಗಿ ಧರ್ಮವನ್ನ ಫಾಲೋನೇ ಮಾಡ್ತಿಲ್ಲ, ಅದಕ್ಕೂ ಚೆನ್ನಾಗಿ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಅವರು ಎಮಿರೇಟ್ಸ್ ಮಾಡ್ಕೊಂಡಿದ್ದಾರೆ. ಅವರು ಈಗ ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಅಂತ ಮಾಡ್ಕೊಂಡಿದ್ದಾರೆ ತಾಲಿಬಾನ್ ಅವರು. ಸೊ ಅಲ್ಲಿ ಯಾವ ರೀತಿ ಡಿವೈನ್ ಇಂಟರ್ವೆನ್ಷನ್ ಆಗುತ್ತೆ ಅದ್ರ ಬಗ್ಗೆ ಮುನೀರ್ ಏನಾದರೂ ಯೋಚನೆ ಮಾಡಿದಾನ? ಕ್ಲಾರಿಟಿ ಇಲ್ಲ. ಇನ್ನು ಇದೇ ಭಾಷಣದಲ್ಲಿ ಮುನೀರ್ ಅಫ್ಘಾನ್ ತಾಲಿಬಾನಿಗಳಿಗೆ ಸೀರಿಯಸ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನೋಡಿ ಮುನೀರ್ ಸ್ಟೇಟ್ಮೆಂಟ್ ನೋಡಿ, ನಿಮಗೆ ನಾವು ಬೇಕಾ ಅಥವಾ TTP ಅವರು ಬೇಕಾ, ಅಂದ್ರೆ ತಾಲಿಬಾನ್ ಪಾಕಿಸ್ತಾನ್ ಅವ್ರು ಬೇಕಾ, ಡಿಸೈಡ್ ಮಾಡಿ. ನಮ್ಮೊಂದಿಗೆ ಸಂಬಂಧ ಬೇಕಾ ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಯೋಚನೆ ಮಾಡಿ, ಚಾಯ್ಸ್ ಈಸ್ ಯುವರ್ಸ್ ಅಂತ ಧಮಕಿ ಹಾಕಿದ್ದಾರೆ. ಅಲ್ಲದೆ ಪಾಕ್ಗೆ ಅಕ್ರಮವಾಗಿ ಒಳನುಸುಳುವವರಲ್ಲಿ 70% ಅಫ್ಘಾನಿಸ್ತಾನದವರೇ ಇದ್ದಾರೆ, ನಮ್ಮ ನೆಲದಲ್ಲಿ ಅವರೇ ದಾಳಿ ಮಾಡ್ತಿದ್ದಾರೆ ಅಂತ ಅಫ್ಘಾನಿಗಳ ಮೇಲೆ ತಾಲಿಬಾನಿಗಳ ಮೇಲೆ ಮುನೀರ ಗಂಟಲು ಹರ್ಕೊಂಡಿದ್ದಾನೆ. ಏನೋ ಮುನೀರ್ ಈ ರೀತಿ ಡೈಲಾಗ್ ಹೊಡೆದಿರೋ ಟೈಮ್ನಲ್ಲಿ ಪಾಕ್ನಲ್ಲಿ ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ ದಾಳಿಕೋರರು. ಅಲ್ಲಿನ ಪೊಲೀಸ್ ಚೆಕ್ ಪೋಸ್ಟ್ ಮೇಲೆ ದಾಳಿಯಾಗಿದೆ, ಭಾರೀ ಫೈರಿಂಗ್, 2 ಪೊಲೀಸರು ಸೇರಿ 3 ಗಂಭೀರ ಗಾಯಗೊಂಡಿದ್ದಾರೆ. TTP ಅವರ ಭದ್ರಕೋಟೆಯಾಗಿರೋ ಅಂದ್ರೆ ಪಾಕಿಸ್ತಾನ್ ತಾಲಿಬಾನ್ ಅವರ ಭದ್ರಕೋಟೆಯಾಗಿರೋ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಈ ಘಟನೆಯಾಗಿದೆ. ಇದಕ್ಕೆ ಪ್ರತಿಯಾಗಿ ಪಾಕ್ ಸೇನೆ ಕೂಡ ಪ್ರತ್ಯೇಕ ಕಾರ್ಯಾಚರಣೆ 2 ಮಾಡಿದ್ದಾರೆ. 9 TTP ಅವ್ರನ್ನ ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಸೇನೆ ಹೇಳ್ಕೊಂಡಿದೆ. ಇನ್ನು ಇತ್ತೀಚೆಗೆ ಕಾಶ್ಮೀರದಲ್ಲಿ ಉಗ್ರರ ಹಾವಳಿ ಜಾಸ್ತಿ ಆಗಿದೆ. ಇದರ ನಡುವೆ ಜಮ್ಮು ಕಾಶ್ಮೀರದಿಂದ ಒಂದು ಆಘಾತಕಾರಿ ಮತ್ತು ಅತ್ಯಂತ ಮಿಸ್ಟೀರಿಯಸ್ ಆಗಿರೋ ಸುದ್ದಿ ಬಂದಿದೆ. ಅದೇನು ಅಂದರೆ ಅಲ್ಲಿ ಚೈನೀಸ್ ಮೇಡ್ ಬಂದೂಕಿನ ಟೆಲಿಸ್ಕೋಪ್ ಒಂದು ಪತ್ತೆಯಾಗಿದೆ. ಸಾಮಾನ್ಯವಾಗಿ ಶತ್ರುಗಳನ್ನು ದೂರದಿಂದಲೇ ಹೊಡೆದು ಹಾಕೋಕೆ, ಸ್ನೈಪರ್ ದಾಳಿಗಳನ್ನು ಮಾಡೋಕೆ ಟೆಲಿಸ್ಕೋಪ್ಗಳನ್ನು ಯೂಸ್ ಮಾಡಲಾಗುತ್ತೆ. ಆದರೆ ಇದು ಸಿಕ್ಕಿರೋ ಜಾಗ ಯಾವ್ದು ಗೊತ್ತಾ? ಜಮ್ಮುನಲ್ಲಿರೋ ರಾಷ್ಟ್ರೀಯ ತನಿಖಾ ದಳ NIA ಆಫೀಸ್ ಇದೆಯಲ್ಲ, ಹಾಗೆ ಪೊಲೀಸ್ ಸೆಕ್ಯೂರಿಟಿ ಹೆಡ್ ಕ್ವಾರ್ಟರ್ಸ್ ಇದೆಯಲ್ಲ, ಅದರ ನಡುವಿನ ಜಾಗದಲ್ಲಿ. ಅಷ್ಟೇ ಅಲ್ಲ, CRPF ಮತ್ತು ಸೀಮಾ ಸುರಕ್ಷಾ ದಳ SSB ಇದರ ಹೆಡ್ ಆಫೀಸ್ಗಳು ಕೂಡ ಅಲ್ಲೇ ಹತ್ತಿರದಲ್ಲಿವೆ. ಇಂಥ ಹೈ ಸೆಕ್ಯೂರಿಟಿ ಝೋನ್ನಲ್ಲಿ ಟೆಲಿಸ್ಕೋಪ್ ಎಲ್ಲಿಂದ ಬಂತು, ಯಾರು ತಂದಿಟ್ರು, ಅದರ ಬಂದೂಕು ಎಲ್ಲಿದೆ, ಈಗ ಅದರಲ್ಲಿ ಬಿಚ್ಚಲ್ಲಿ ಬಿಟ್ಟು ಹೋಗಿದ್ಯಾಕೆ, ಇದೀಗ ದೊಡ್ಡ ಪ್ರಶ್ನೆಯಾಗಿದೆ. ಪೊಲೀಸರು ಅದನ್ನು ಈಗ ಸೀಸ್ ಮಾಡಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಇದು ಸಾಧಾರಣ ಟೆಲಿಸ್ಕೋಪ್ ಅಲ್ಲ, ಲಾಂಗ್ ರೇಂಜ್ ದಾಳಿಗಳಿಗೆ ಬಳಸೋ ಡಿವೈಸ್ ಇದು. ಸೊ ಉಗ್ರರು ದೊಡ್ಡ ಮಟ್ಟದ ಹೈ ವ್ಯಾಲ್ಯೂ ಟಾರ್ಗೆಟ್ಗಳನ್ನು ಹೊಡೆಯೋಕೆ ಅಲ್ಲಿ ಪ್ಲಾನ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗೆ ಇನ್ನೂ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂದ್ರೆ, ಚೈನಾ ಮೇಡ್ ಟೆಲಿಸ್ಕೋಪ್ ಅಲ್ವಾ ಇದು? ಚೀನಾ ವೆಪನ್ ಸಪ್ಲೈ ಕೂಡ ಶುರು ಮಾಡ್ತಾ ನಮ್ಮ ವಿರೋಧಿಗಳಿಗೆ, ಭಾರತ ವಿರೋಧಿ ಉಗ್ರರಿಗೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಾರ್ಡರ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ವ್ಯಾಪಾರ ಒಪ್ಪಂದದಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಿದೆ. 2 ರಾಷ್ಟ್ರಗಳ ನಡುವೆ ಕಡೆಗೂ ಕೂಡ ದ್ವಿಪಕ್ಷೀಯ ಮುಕ್ತ ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಫೈನಲ್ ಆಗಿದೆ. PM ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಫೋನ್ನಲ್ಲಿ ಮಾತುಕತೆ ನಡೆಸಿ ನಾವು ಯಶಸ್ವಿಯಾಗಿ ಅಗ್ರಿಮೆಂಟ್ ಫೈನಲ್ ಮಾಡ್ಕೊಂಡಿದ್ದೀವಿ, ಇದು ಐತಿಹಾಸಿಕ ಕ್ಷಣ ಅಂತ ಜಂಟಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಡೀಲ್ನ ಹೈಲೈಟ್ಸ್ ಏನು ಗೊತ್ತಾ? ಮುಂದಿನ 5 ವರ್ಷಗಳಲ್ಲಿ 2 ರಾಷ್ಟ್ರಗಳ ನಡುವಿನ ವ್ಯಾಪಾರವನ್ನ ಡಬಲ್ ಮಾಡೋದು ಇವರ ಪ್ಲಾನ್.
ಅಷ್ಟೇ ಅಲ್ಲ, ಮುಂದಿನ 15 ವರ್ಷಗಳಲ್ಲಿ ನ್ಯೂಜಿಲೆಂಡ್ ಭಾರತದಲ್ಲಿ ಬರೋಬ್ಬರಿ $20 ಬಿಲಿಯನ್ ಅಂದ್ರೆ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ಪ್ರಾಮಿಸ್ ಮಾಡಿದ್ದಾರೆ. ಏನೋ ಪಾಕಿಸ್ತಾನ ತನ್ನ ನೌಕಾಪಡೆಯನ್ನ ಬಲಪಡಿಸೋಕೆ ಟರ್ಕಿಯೊಂದಿಗೆ ಕೈ ಜೋಡಿಸಿದೆ. ಈಗ ಟರ್ಕಿಯ ಅತ್ಯಾಧುನಿಕ ಯುದ್ಧ ನೌಕೆ ಪಾಕ್ ಕೈ ಸೇರಿದೆ. ಅದರ ಹೆಸರು PNS ಖೈಬರ್. ಇಸ್ತಾಂಬುಲ್ನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಟರ್ಕಿ ಅಧ್ಯಕ್ಷ ಅರ್ಡಾನ್ ಈ ಹಡಗನ್ನ ಪಾಕ್ಗೆ ಹಸ್ತಾಂತರ ಮಾಡಿದ್ದಾರೆ. 2018ರ ಡೀಲ್ ಪ್ರಕಾರ ಟರ್ಕಿ ಒಟ್ಟು 4 ಯುದ್ಧ ನೌಕೆಗಳನ್ನು ಕೊಡಬೇಕು. ಇದು 2ನೇ ಹಡಗು. ಈಗ ಆಲ್ರೆಡಿ ಒಂದನ್ನು ಕೊಟ್ಟಿದ್ದಾರೆ. ಈ ಹಡಗಲ್ಲಿ ಮಾಡರ್ನ್ ವೆಪನ್ಸ್ ಮತ್ತು ಅಡ್ವಾನ್ಸ್ ಸೆನ್ಸಾರ್ ಸಿಸ್ಟಮ್ ಇದೆ ಅಂತ ಹೇಳಲಾಗ್ತಿದೆ. ಸೊ ಸಮುದ್ರದಲ್ಲಿ ಪಾಕ್ ತನ್ನ ತಾಕತ್ತನ್ನು ಹೆಚ್ಚಿಸಿಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ. ಇತ್ತ ಸಮುದ್ರದಲ್ಲಿ ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ಒಂದು ಟಾಮ್ ಅಂಡ್ ಜೆರ್ರಿ ಆಟ ನಡೀತಾ ಇದೆ. ವೆನೆಜುವೆಲಾಗೆ ಲಿಂಕ್ ಇರೋ ಮತ್ತೊಂದು ಆಯಿಲ್ ಟ್ಯಾಂಕರ್ ಅನ್ನ ಅಮೆರಿಕದ ಕೋಸ್ಟ್ ಗಾರ್ಡ್ ಈಗ ನಡು ಸಮುದ್ರದಲ್ಲಿ ಚೇಸ್ ಮಾಡ್ತಿದ್ದಾರೆ. ಅಮೆರಿಕದ ಪ್ರಕಾರ ಇದು ಡಾರ್ಕ್ ಫ್ಲೀಟ್, ಅಂದ್ರೆ ಅಮೆರಿಕದ ಸ್ಯಾಂಕ್ಷನ್ ನಿರ್ಬಂಧ ತಪ್ಪಿಸಿ ಕಳ್ಳ ಮಾರ್ಗದಲ್ಲಿ ತೈಲ ರಫ್ತು ಮಾಡ್ತಿರೋ ಹಡಗು. ಇದನ್ನ ಸೀಸ್ ಮಾಡೋಕೆ ಅಮೆರಿಕ ಟ್ರೈ ಮಾಡ್ತಿದೆ. ಒಂದು ವೇಳೆ ಇದು ಸಕ್ಸಸ್ ಆದರೆ ಕೇವಲ 2 ವಾರದಲ್ಲಿ ವೆನೆಜುವೆಲಾದ 3ನೇ ಹಡಗನ್ನ ಅಮೆರಿಕ ವಶಕ್ಕೆ ಪಡೆದಂಗಾಗುತ್ತೆ. ಸದ್ಯ ಈ ಟ್ಯಾಂಕರ್ನ ಹೆಸರು ಮತ್ತು ಅದು ಎಲ್ಲಿದೆ ಅನ್ನೋ ಎಕ್ಸಾಕ್ಟ್ ಲೊಕೇಶನ್ನ ಅಮೆರಿಕ ತಿಳಿಸಿಲ್ಲ. ಸಮುದ್ರದಲ್ಲಿ ಬೆನ್ನಟ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ರಷ್ಯಾ ಯುಕ್ರೇನ್ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಇದ್ರ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ನಾವು ಯುದ್ಧ ನಿಲ್ಲಿಸುವ ಬಗ್ಗೆ ಯುರೋಪ್ ಮತ್ತು ಯುಕ್ರೇನ್ ಪ್ರತಿನಿಧಿಗಳೊಂದಿಗೆ ಸೀರಿಯಸ್ ಮಾತುಕತೆ ನಡೆಸಿದ್ದೇವೆ. ಅಲ್ಲಿ ಸಾವು ನೋವುಗಳನ್ನು ತಡೆಯೋದೇ ನಮ್ಮ ಮೊದಲ ಆದ್ಯತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ರಷ್ಯಾ ಜೊತೆನೂ ಫ್ಲೋರಿಡಾದಲ್ಲಿ ಮಾತುಕತೆ ನಡೆದಿದೆ ಅನ್ನೋ ಸುದ್ದಿ ಇತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ರಷ್ಯಾ, ಯುಕ್ರೇನ್ ಹಾಗೂ ಅಮೆರಿಕ 3 ಸೇರಿ ತ್ರಿಪಕ್ಷೀಯ ಮಾತುಕತೆ ನಡೆಸಬಹುದು ಅನ್ನೋ ವರದಿಯಾಗಿತ್ತು. ಆದರೆ ಟ್ವಿಸ್ಟ್ ಏನು ಅಂದ್ರೆ ರಷ್ಯಾ ಅದನ್ನು ಒಪ್ಕೊಳ್ತಾ ಇಲ್ಲ. ಪುಟಿನ್ರ ಸಲಹೆಗಾರ ಯೂರಿ ಉಶ್ಕೋವ್ ಪ್ರಕಾರ ಈ ವಿಚಾರದ ಬಗ್ಗೆ ಇಲ್ಲಿವರೆಗೂ ಯಾರು ಗಂಭೀರ ಚರ್ಚೆನೇ ಮಾಡಿಲ್ಲ. ಸದ್ಯಕ್ಕೆ ಯುದ್ಧ ನಿಲ್ಲಿಸೋ ಯಾವುದೇ ತಯಾರಿನೂ ಆಗಿಲ್ಲ ಅಂತ ಹೇಳಿ ಶಾಂತಿ ಮಾತುಕತೆಯ ಆ ಸುದ್ದಿಯನ್ನ ಅವ್ರು ತಳ್ಳಹಾಕಿದ್ದಾರೆ. ಆಫ್ರಿಕಾದ ನೈಜೀರಿಯಾದಿಂದ ಸಿಕ್ಕಾಪಟ್ಟೆ ಅಪಹರಣಲಾಗಿತ್ತಲ್ಲ ಮಕ್ಕಳದ್ದು ರೀಸೆಂಟ್ ಆಗಿ. ನಾವು ನಿಮಗೆ ಈ ಹಿಂದಿನ ಸುತ್ತು ಜಗತ್ತು ಎಪಿಸೋಡ್ಸ್ ಅಲ್ಲಿ ಮಾಹಿತಿ ಕೊಟ್ಟಿದ್ವಿ. ಈ ಒಂದು ಸಮಾಧಾನಕರ ಸುದ್ದಿ. ಬಂದೂಕುದಾರಿಗಳು ಅಪಹರಿಸಿದ 130 ಮುಗ್ಧ ಶಾಲಾ ಮಕ್ಕಳನ್ನ ಕಡೆಗೂ ಸೇಫ್ ಆಗಿ ರಕ್ಷಿಸಲಾಗಿದೆ. 303 ಮಕ್ಕಳು 12 ಟೀಚರ್ಸ್ನ ಎತ್ಕೊಂಡು ಹೋಗಿದ್ರು. 50 ಮಕ್ಕಳು ತಪ್ಪಿಸ್ಕೊಂಡು ಬಂದಿದ್ರು. 100 ಮಕ್ಕಳನ್ನ ಪೊಲೀಸರು ಬಿಡಿಸಿದ್ರು. ಈಗ ಉಳಿದವರು ಕೂಡ ಸೇನೆ ಆಪರೇಷನ್ ಮಾಡಿ ಕಾಪಾಡಿದೆ. ಇಸ್ರೇಲ್ ಈಗ ತನ್ನ ಭೂಪ್ರದೇಶವನ್ನ ವಿಸ್ತರಿಸಿಕೊಳ್ಳೋಕೆ ಕೆಲಸ ಶುರು ಮಾಡಿದೆ. ವೆಸ್ಟ್ ಬ್ಯಾಂಕ್ನಲ್ಲಿ ಅಂದ್ರೆ ಪ್ಯಾಲೆಸ್ತೈನ್ನ ಮೇನ್ ಲ್ಯಾಂಡ್ ನಲ್ಲಿ ಮುಖ್ಯವಾಗಿ ಅಲ್ಲಿ ಹೊಸದಾಗಿ 19 ಯಹೂದಿ ಸೆಟಲ್ಮೆಂಟ್ಗಳ ವಸತಿ ಪ್ರದೇಶಗಳ ಸ್ಥಾಪನೆಗೆ ಇಸ್ರೇಲ್ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರೊಂದಿಗೆ ಕಳೆದ ಕೆಲ ವರ್ಷಗಳಲ್ಲಿ ಇಸ್ರೇಲ್ ವೆಸ್ಟ್ ಬ್ಯಾಂಕ್ ನಲ್ಲಿ ಬರೋಬ್ಬರಿ 69 ಸೆಟಲ್ಮೆಂಟ್ಗಳನ್ನ ಸ್ಥಾಪನೆ ಮಾಡದಂತಾಗುತ್ತೆ. ಇದೊಂದು ಹೊಸ ದಾಖಲೆ ಅಂತ ಸಚಿವರು ಬಹಳ ಸಾಧನೆ ರೀತಿ ಹೇಳಿಕೊಂಡಿದ್ದಾರೆ. ಇದರಿಂದ ಪ್ಯಾಲೆಸ್ತೈನ್ ಅದರ ಮುಖ್ಯ ಭೂಮಿಯಾಗಿರೋ ವೆಸ್ಟ್ ಬ್ಯಾಂಕ್ ಇನ್ನಷ್ಟು ಕರಗತ್ತೆ, ಇಸ್ರೇಲ್ ಇನ್ನಷ್ಟು ಸ್ಪ್ರೆಡ್ ಆಗುತ್ತೆ ಮ್ಯಾಪ್ ಎಲ್ಲ ಕಡೆಗೆ. ಇನ್ನು ಇಂಡೋನೇಷಿಯಾದಲ್ಲಿ ಭೀಕರ ರಸ್ತೆ ಅಪಘಾತ ಉಂಟಾಗಿದೆ. ವೇಗವಾಗಿ ಹೋಗ್ತಾ ಇದ್ದ ಪ್ಯಾಸೆಂಜರ್ ಬಸ್ ಒಂದು ಕಂಟ್ರೋಲ್ ತಪ್ಪಿ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ. ಜಾವಾ ಪ್ರಾಂತ್ಯದಲ್ಲಿ ಈ ಘಟನೆಯಾಗಿದೆ. ಸ್ಥಳದಲ್ಲಿ 16 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 18 ಜನರಿಗೆ ಗಾಯಗಳಾಗಿದ್ದು 13 ಜನರ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ. ಜಕಾರ್ತದಿಂದ ಪ್ರವಾಸಕ್ಕೆ ಹೋಗ್ತಿದ್ದವರ ಬಸ್ ಇದಾಗಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಪಾಕಿಸ್ತಾನದಲ್ಲೂ ಕೂಡ ಒಂದು ಟ್ರಾಜಿಡಿ ಆಗಿದೆ. ಆಯಿಲ್ ಟ್ಯಾಂಕರ್ಗೆ ಪಿಕಪ್ ವಾಹನ ಡಿಕ್ಕಿ ಹೊಡೆದು ಬೆಂಕಿ ಹತ್ತಿಕೊಂಡ ಪರಿಣಾಮ 11 ಅಫ್ಘಾನ್ ಪ್ರಜೆಗಳು ಸಜೀವ ದಹನ ಆಗಿದ್ದಾರೆ. ಬಲೂಚಿಸ್ತಾನ್ನಲ್ಲಿ ಈ ಘಟನೆಯಾಗಿದೆ. ಮೃತಪಟ್ಟವರೆಲ್ಲ ಕಳ್ಳ ಮಾರ್ಗದಲ್ಲಿ ಪಾಕಿಸ್ತಾನಕ್ಕೆ ಬಂದಿದ್ರು. ಇಲ್ಲಿಂದ ಇರಾನ್ ಮೂಲಕ ಯುರೋಪ್ಗೆ ಅಕ್ರಮವಾಗಿ ವಲಸೆ ಹೋಗೋಕೆ ಪ್ಲಾನ್ ಹಾಕಿದ್ರು. ಆದ್ರೆ ವಿಧಿಯಾಟ ಬೇರೆ ಇತ್ತು. ಯುರೋಪ್ ತಲುಪೋ ಮುನ್ನವೇ 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಏನೋ ಕಡೆದಾಗಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರಿಗೆ ಒಂದು ಟೆನ್ಷನ್ ಸುದ್ದಿ. ಅಮೆರಿಕದ H1B ವೀಸಾ ಪಡ್ಕೊಂಡಿರೋ ಎಷ್ಟೋ ಟೆಕ್ಕಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಚಾರ ಏನು ಅಂದ್ರೆ ತಮ್ಮ ವೀಸಾ ಅಥವಾ ವರ್ಕ್ ಪರ್ಮಿಟ್ ಅನ್ನ ರಿನ್ಯೂ ಮಾಡಿಸೋಕೆ ಅಂತ ಎಷ್ಟೋ ಜನ ಈ ತಿಂಗಳು ಭಾರತಕ್ಕೆ ಬಂದಿದ್ರು. ಆದ್ರೆ ಏಕಾಏಕಿ ಈಗ ಅವರ ವೀಸಾ ಅಪಾಯಿಂಟ್ಮೆಂಟ್ ಅನ್ನ ಅಮೆರಿಕ ಕ್ಯಾನ್ಸಲ್ ಮಾಡಿದೆ ಅಥವಾ ಮುಂದೂಡಿದೆ. ಯಾಕೆ ಹೀಗೆ? ಪಬ್ಲಿಕ್ ಸೇಫ್ಟಿ ಹೆಸರಲ್ಲಿ ಅಮೆರಿಕ ಈಗ ವೀಸಾ ಹೋಲ್ಡರ್ ಗಳ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಗಳನ್ನ ಜಾಲಾಡ್ತಿದೆ. ಅಮೆರಿಕ ವಿರೋಧಿ ಪೋಸ್ಟ್ ಏನಾದ್ರು ಹಾಕಿದಾರಾ ಅಂತ ಚೆಕ್ ಮಾಡ್ತಿದೆ. ಇದರಿಂದಾಗಿ ವಾಪಸ್ ಅಮೆರಿಕಗೆ ಹೋಗೋಕೆ ಆಗದೆ ಸಾವಿರಾರು ಭಾರತೀಯರು ಇಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಲಸ ಹೋಗಬಹುದು ಅನ್ನೋ ಭಯದಲ್ಲೂ ಕೂಡ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲಾ ಮೆಂಬರ್ ಓನ್ಲಿ ಕಾಂಟೆಂಟ್ ಅನ್ನ ನೋಡೋಕೆ ಶುರು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ.